ವೆಲ್ಕಮ್ ಬ್ಯಾಕ್. ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಧೇಯ ವ್ಯಕ್ತಿ ಗುರುತಿಸಿದ್ದ ಎರಡನೇ ಜಾಗದಲ್ಲಿ ಉತ್ಖನನ ನಡೆಯೋ ಸಾಧ್ಯತೆ ಇದೆ. ನಿನ್ನೆ ಮೊದಲ ಪಾಯಿಂಟ್ನಲ್ಲಿ ಸರಿಸುಮಾರು 15 ಅಡಿಗಳಷ್ಟು ಆಳಕ್ಕೆ ಭೂಮಿಯನ್ನ ಕೊರೆದರೂ ಕೂಡ ಅಸ್ಥಿಪಂಜರದ ಯಾವುದೇ ಅವಶೇಷಗಳು ಕೂಡ ಪತ್ತೆಯಾಗಿರಲಿಲ್ಲ. ಇವತ್ತು 3 ತಂಡಗಳ ರಚನೆ ಮಾಡಲಾಗಿದೆ. ಇವತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ. ಇವತ್ತು ಕೂಡ 12 ಮಂದಿ ಪೌರಕಾರ್ಮಿಕರು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕಾಗಿ SIT ಕಚೇರಿಗೆ ಆಗಮಿಸಿದ್ದಾರೆ. ಇನ್ನು ಇವತ್ತಿನ ಉತ್ಖನನ ಕಾರ್ಯಕ್ಕೆ ನಿನ್ನೆ ರೀತಿಯಲ್ಲಿ ಹಿತಾಚಿಯನ್ನು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ಟಾರಣ್ಯದ ಭಾಗದ ಒಳಗೆ ನಡೆಯೋ ಕಾರ್ಯ ಆಗಿರೋದ್ರಿಂದ ಹೀಗಾಗಿ ಕೇವಲ 12 ಮಂದಿ ಸಾಕಾಗತ್ತಾ, ಇನ್ನು ಹೆಚ್ಚಿನ ಕಾರ್ಮಿಕರನ್ನ ನಿಯೋಜನೆ ಮಾಡಬೇಕಾ, ಈ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಸ್ಥಳೀಯ ಪಂಚಾಯಿತಿ ಕಡೆಯಿಂದ ಈ ಬಗ್ಗೆ ನಿರ್ಧಾರ ಆಗೋದು ಬಾಕಿ ಇದೆ. ನೆನ್ನೆ ನಡೆದ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ. ಇದರಿಂದ ಕೇಸ್ನ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ. ಇವತ್ತು ನಡೆಯುವ ಉತ್ಖನನ ಕಾರ್ಯ ಯಾವ ರೀತಿ ಇರುತ್ತೆ? 13 ಸ್ಥಳಗಳಲ್ಲೂ ಕೂಡ ನೆಲವನ್ನ ಬಗೆದು ಅಸ್ಥಿಪಂಜರ ಹುಡುಕಾಟ ನಡೆಸಲೇಬೇಕು. ಹೀಗೆ ಅನೇಕ ಕುತೂಹಲ ಜೊತೆಗೆ ಪ್ರಶ್ನೆಗಳಿದೆ. ಇದ್ರ ಬಗ್ಗೆ ಉತ್ತರಿಸಲಿಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿನ್ನೆ 15 ಅಡಿಯಷ್ಟು ಭೂಮಿ ಬಗೆದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. ಹಾಗಂದು ಮಾತ್ರಕ್ಕೆ ಆತ ಹೇಳಿದ್ದು ಸುಳ್ಳು ಅಂತ ಭಾವಿಸ್ಬೇಕಾ? ಇನ್ನೂ 12 ಜಾಗಗಳಿದೆ, ಅದರ ಉತ್ಖನನ ಇವತ್ತು ನಡೆಯುತ್ತೆ. ನಿನ್ನೆ ಏನೂ ಸಿಗಲಿಲ್ಲ ಅನ್ನೋದು ಕೇಸ್ ಮೇಲೆ ಪರಿಣಾಮ ಬೀರುತ್ತಾ? ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೇನು ಸಿಗಲಿಲ್ಲ ಅಂದರೆ ಒಂಚೂರು ಮನುಷ್ಯನಿಗೆ ಇರ್ತದೆ, ಸ್ವಾಭಾವಿಕ. ಬಟ್ ಆದ್ರೂ ಇವನು ಸುಮಾರು 10-20 ವರ್ಷದಿಂದ ಹಿಂದೆ ಮಾಡಿದಂಥ ಕೃತ್ಯ ಇದೇ ಜಾಗದಲ್ಲಿ ಇದೆ ಅಂತ ಹೇಳೋದು ಕಷ್ಟ ಆಗ್ತದೆ. ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿದ್ದಾರೆ, ಸುಮಾರು 15 ಅಡಿ ಅಡ್ಡಿದ್ದಾರೆ, ಏನೂ ಸಿಕ್ಕಿಲ್ಲ. ನೋಡೋಣ, ಇವತ್ತೇನಾದರೂ ಸಿಕ್ಕರೆ ಒಳ್ಳೆಯದು, ಸಿಗದಿದ್ರೆ ಏನು ಮಾಡ್ಲಿಕ್ಕಾಗ್ತದೆ, ಅವನ ಮೇಲೆ ಕ್ರಮ ತಗೋಬೇಕಷ್ಟೇ. ಅಂದ್ರೆ ಎರಡೇ ಪಾಯಿಂಟ್, ಅಂದ್ರೆ ಗುರುತು ಮಾಡಿರುವ 13 ಜಾಗಗಳಲ್ಲೂ ಕೂಡ ಉತ್ಖನನ ಮಾಡಲೇಬೇಕು ಅನ್ನೋ ಮಾಡಲೇಬೇಕು. 13 ಜಾಗ ಮಾಡಲೇಬೇಕು. ಮತ್ತು ಇನ್ನೂ ಏನಾದರೂ ಹೆಚ್ಚಿಗೆ ತೋರಿಸಿದ್ರೆ ಅವನ್ನೂ ಮಾಡಬೇಕು. ಎಲ್ಲಿ ಏನೋ ಸಿಗದೇ ಇದ್ದರೆ ಅವಾಗ ಅವನಿಗೆ ಪಾಲಿಗ್ರಾಫ್ ಟೆಸ್ಟು, ನಾರ್ಕೋ ಅನಾಲಿಸಿಸ್ಸು ಇವೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ನು ನಿಜ ಹೇಳಿದಾನೋ, ಏನು ಸುಳ್ಳು ಹೇಳಿದಾನೋ, ಅಥವಾ ಯಾರ್ದೋ ಚುನಾವಣೆಯಿಂದ ಹೇಳಿದಾನೋ, ಯಾರು ಇನ್ವೆಸ್ಟಿಗೇಷನ್ ಮಾಡಿದಾರೋ ಅದನ್ನೆಲ್ಲ ಅವನ ಬಾಯಿಂದ ಬಿಡಿಸ್ಲಿಕ್ಕೆ ಈ ಟೆಸ್ಟ್ ಮಾಡಿದ್ರೆ ಏನನ್ನೋ ನಿಜ ಸಂಗತಿ ಹೊರಗೆ ಬರ್ತದೆ. ಸಿಕ್ಕರಂತೂ ಪರವಾಗಿಲ್ಲ, ಸಿಕ್ಕರೆ ಅದು ಬಾಡಿ ಐಡೆಂಟಿಫೈ ಆಗಬೇಕು. ಯಾರ್ದಂತನ್ನೋದು ಗುರ್ತಾಗದೇ ಇದ್ದರೆ ತನಿಖೆ ಭಾಳ ಕಷ್ಟ ಆಗ್ತದೆ. ಬಟ್ ಐಡೆಂಟಿಫೈ ಆತಂದರೆ ಭಾಳಷ್ಟು ಈಜಿ. ಅವನಿಗೆ ಡೆಡ್ ಬಾಡಿ ತಂದು ಕೊಟ್ಟವ್ರು ಯಾರು, ಬಿಟ್ಟವ್ರು ಯಾರು, ಅವ್ರ ಸಂಬಂಧಿಕರು ಯಾರು, ಆ ಸಂಬಂಧಿಕರಿಗೆ ಏನಾದರೂ ಹೇಳಿತಾ ಹುಡುಗಿ ಸತ್ತವಳು, ಏನಾದರೂ ನನಗೆ ಇಂಥ ಕಡೆಯಿಂದ ತೊಂದರೆ ಇದೆ, ಇವನು ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾನೆ, ಸೆಕ್ಸುವಲ್ ಅಬ್ಯೂಸ್ ಮಾಡ್ತಾನೆ, ಇಂಥವ್ರ ಕಡೆಯಿಂದ ನಮಗೆ ಬೆನ್ನತ್ತಿದ್ದಾನೆ, ತಾಯಿ ಮುಂದಂತೂ ಯೂಶ್ವಲಿ ಹೇಳ್ತಾರೆ ಹೆಣ್ಮಕ್ಳು, ಸ್ನೇಹಿತರ ಮುಂದೂ ಹೇಳ್ತಾರೆ. ಅಂಥವ್ರನ್ನೆಲ್ಲ ಕರೆದು ಇಂಟ್ರಾಗೇಷನ್ ಮಾಡಿ ಅವ್ರದ್ದು ಹೇಳಿಕೆ ತೊಗೊಂಡು ಮುಂದೆ ತನಿಖೆಯನ್ನು ಪತ್ತೆ ಮಾಡೋದು ಭಾಳ ಈಜಿ. ಒಮ್ಮೆ ಐಡೆಂಟಿಫೈ ಆಗ್ಬೇಕಷ್ಟೇ. ಬಾಡಿ ಇಂಥವ್ರದಂತ ಗೊತ್ತಾದರೆ ಈ ತನಿಖೆ ಅಥವಾ ಈ ನಿಗೂಢ ವ್ಯಕ್ತಿ ಕೊಟ್ಟಿರುವ ಆರೋಪಗಳೇನಿದೆ ಅದನ್ನು ವಿರೋಧಿಸಿ, ಅಂದರೆ ಇದೆಲ್ಲ ಷಡ್ಯಂತರ ಅಂತ ಹೇಳಿ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರು ಕೇಳ್ತಿರೋ ಪ್ರಶ್ನೆ ಸರ್, 300-400 ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ಆತ ಹೇಳ್ತಿದ್ದಾನೆ. ಅದಕ್ಕೆ ಪೂರಕವಾಗಿ ಅಟ್ಲೀಸ್ಟ್ ಒಂದು 10 ಕಂಪ್ಲೇಂಟ್ ಇರಬೇಕಲ್ಲ. ಪೊಲೀಸ್ ರೆಕಾರ್ಡ್ಸ್ ಅಂತೂ ಎಲ್ಲೂ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೆಕಾರ್ಡ್ಸ್ಗಳಲ್ಲಿ ನಿಜವಾಗ್ಲೂ ಕೂಡ ಹೀಗೆ ಮಿಸ್ಸಿಂಗ್ ಕಂಪ್ಲೇಂಟೋ ಅಥವಾ ಮರ್ಡರ್ ಕಂಪ್ಲೇಂಟೋ ಇದ್ರೆ ಆ ದಾಖಲೆಗಳನ್ನು ಇಟ್ಕೊಂಡು ಈ ಮ್ಯಾಚ್ ಪ್ರಾಸೆಸ್ ಏನಿದೆ ಅದು ಈಸಿ ಆಗುತ್ತೆ. ಬಟ್ ಯಾರು ಆ ರೀತಿ ದೂರು ಕೊಟ್ಟಿದ್ದು ಇಲ್ಲವೇ ಇಲ್ಲ. 10 ದೂರು ಕೂಡ ನಮ್ಮ ಗಮನಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗ SIT ಶುರು ಮಾಡಿದ್ದಾರೆ, ತನಿಖೆ ನಿನ್ನೆಯಿಂದ ಶುರು ಮಾಡಿದ್ದಾರೆ. ಸ್ವಲ್ಪ ಕಾಲಾವಕಾಶ ಕೊಡೋಣ, ಎಷ್ಟು ಡಿಗ್ ಮಾಡ್ತಾರೆ ನೋಡೋಣ. ಎಲ್ಲಿ ಏನೋ ಸಿಗದೆ ಇದ್ದರೆ ಅವ್ರು ಹೇಳೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಬಟ್ ಇದು ಈಗಲೇ ಅವ್ರಿಗೆ ಕ್ವಶನ್ ಮಾಡೋದು ಸಮಂಜಸ ಅಲ್ಲ. ಟೈಮ್ ಕೊಡೋಣ, ಅದು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡೋಣ. ಏನಾದರೂ ಬಾಡಿಗಳು ಸಿಕ್ಕು ಏನಾದರೂ ಅದರಲ್ಲಿ ಕಂಡು ಬಂದರೆ ಅವಾಗ ಬೇಕಾದ್ರೆ ಏನೂ ಸಿಗದೇ ಇದ್ದರೆ ಅಂದರೆ ಈ ಪ್ರಶ್ನೆ ಉದ್ಭವಿಸ್ತದೆ. ಏನೂ ಸಿಗದೇ ಇದ್ದರೆ ಅವಾಗ ನಾವು ಅದನ್ನು ಇವ್ರಿಗೆ ಕೇಳ್ದಂಗೆ ನಾವು ಪ್ರಶ್ನೆ ಕೇಳ್ಬೋದು.
ಬಟ್ ಏನೇ ಇರಲಿ ನಾವು 100 ಅಂತ ಶವಗಳಂತ ಹೇಳಿದಾನೆ, ಅಟ್ಲೀಸ್ಟ್ ಒಂದು 4-5 ಆದರೂ ಸಿಗಲೇಬೇಕು. ಸಿಗದಿದ್ರೆ ಭಾರಿ ಕಷ್ಟ ಆಗ್ತದೆ, ಅವನಿಗೆ ಕಷ್ಟ ಆಗ್ತದೆ, ಅವನಿಗೆ ತೊಂದರೆ ಆಗ್ತದೆ, ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸೂಕ್ತ. ಈಗ ಸರ್ ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆನೆ, ಇನ್ ಕೇಸ್ ಈ 13 ಜಾಗದಲ್ಲೂ ಕೂಡ ಏನು ಸಿಗದೆ ಹೋದ್ರೆ, ಈತ ಹೇಳಿದಾನೆ ಇನ್ನು ಸಾಕಷ್ಟು ಪ್ರದೇಶಗಳಲ್ಲಿ ನಾನು ಹೆಣ ಹೂತಿದ್ದೇನೆ ಅಂತ ಹೇಳಿ, ಅದನ್ನು ಕೂಡ ಈತನಿಗೆ ಗುರುತಿಸಿ ಇಲ್ಲೂ ಕೂಡ ಉತ್ಖನನ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇದೆಯಾ? ಮೇಡಮ್, ಈಗ ಒಂದು ಮಾಡಿದ್ದಾರೆ, ಇನ್ನೂ 13 ಅಂತೂ ಮಾಡಲೇಬೇಕು. ಆನಂತರ ಮತ್ತೆ ಇನ್ನೂ ಏನಾದರೂ ತೋರಿಸಿದ್ರೆ ಅಲ್ಲಿನೂ ಮಾಡಬೇಕಾಗ್ತದೆ. ಎಲ್ಲ ಎಕ್ಸಾಸ್ಟ್ ಆದಮೇಲೆ ಅವನು ಎಲ್ಲೆಲ್ಲಿ ತೋರಿಸ್ತಾನೆ, ಎಲ್ಲೆಲ್ಲಿ ಹೋಗ್ದೀನಂತಾನೆ ಎಲ್ಲ ಅಗದು ಏನೂ ಸಿಗದೇ ಇದ್ದರೆ ಆಮೇಲೆ ಅದನ್ನು ವಿಚಾರ ಮಾಡೋದು. ಈಗ ಭಾಳ ಅವಸರ ಆಗ್ತದೆ ನಾವು ಅದನ್ನು ಇದು ಮಾಡೋದು. ಏನೂ ಸಿಗದೇ ಇದ್ದರೆ ಊಹಾಪೋಹ ಬೇಡ, ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದಾರೆ, ವೇಟ್ ಮಾಡೋಣ. ಅದು ತನಿಖೆಗೆ ಅವಕಾಶ ಕೊಡಲಿ, ತನಿಖೆ ಮಾಡಲಿ. ಮಾಡಿದ್ಮೇಲೆ ಏನೂ ಸಿಗದೇ ಇದ್ದರೆ ಆವಾಗ ಪ್ರಶ್ನೆ ಬರ್ತದೆ, ಖಂಡಿತವಾಗಿ ಅವನ ಮೇಲೆ ಕ್ರಮ ಆಗ್ತದೆ. ಇವ್ರು ಹೇಳ್ದಂಗೆ 100 ಅವನು ಹೇಳೋದು ನಿಜಾನೇ ಒಂದು ದೃಷ್ಟಿಯಲ್ಲಿ. ಯಾಕಂದರೆ 100 ಹೆಣಗಳು ಹೋಗಿದ್ದೀನಿ ಅಂದರೆ 100 ಹೆಣಗಳು ಬರೀ ಎಲ್ಲನೂ ಕೊಲೆ, ಮರ್ಡರು, ರೇಪು ಅಂತ ಹೇಳ್ತಾ ಇಲ್ಲ ಅವ. ಎಲ್ಲನೂ ಅಂಥ ಕೇಸನ ಅಲ್ಲ. ಕೆಲವು ಅನ್ಯಾಚುರಲ್ ಡೆತ್ತೂ ಇರ್ತವೆ, ಕೆಲವೊಂದು ಅಸ್ವಾಭಾವಿಕ ಮರಣ ಇರ್ತವೆ, ಕೆಲವೊಂದು ಸ್ವಾಭಾವಿಕ ಮರಣ ಇರ್ತವೆ, ಆಕ್ಸಿಡೆಂಟಲ್ ಡೆತ್ ಇರ್ತವೆ, ಬೇವಾರ್ಸಿ ಹೆಣಗಳೇ ಇರ್ತವೆ. ಸೊ ಇಂಥವು ಅವನಿಗೇನು ಗೊತ್ತು ಯಾವ ಹೆಣ ಏನಂತ ಅನ್ನೋದು. ಸೊ ಹೋಗ್ದಿದ್ದಾನೆ, ನೋಡ್ಬೇಕು ಅದು ಏನಾದರೂ ಇಂಥದ್ದು ಕಂಡು ಬಂದರೆ ಖಂಡಿತವಾಗಿಯೂ ಅದ್ರ ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಧೇಯ ವ್ಯಕ್ತಿ ಗುರುತಿಸಿದ್ದ 2ನೇ ಜಾಗದಲ್ಲಿ ಉತ್ಖನನ ನಡೆಯೋ ಸಾಧ್ಯತೆ ಇದೆ. ನೆನ್ನೆ ಮೊದಲ ಪಾಯಿಂಟ್ನಲ್ಲಿ ಸರಿಸುಮಾರು 15 ಅಡಿಗಳಷ್ಟು ಆಳಕ್ಕೆ ಭೂಮಿಯನ್ನ ಕೊರೆದರೂ ಕೂಡ ಅಸ್ಥಿಪಂಜರದ ಯಾವುದೇ ಅವಶೇಷಗಳು ಕೂಡ ಪತ್ತೆಯಾಗಿರಲಿಲ್ಲ. ಇವತ್ತು 3 ತಂಡಗಳ ರಚನೆ ಮಾಡಲಾಗಿದೆ. ಇವತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ. ಇವತ್ತು ಕೂಡ 12 ಮಂದಿ ಪೌರಕಾರ್ಮಿಕರು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕಾಗಿ SIT ಕಚೇರಿಗೆ ಆಗಮಿಸಿದ್ದಾರೆ. ಇನ್ನು ಇವತ್ತಿನ ಉತ್ಖನನ ಕಾರ್ಯಕ್ಕೆ ನಿನ್ನೆ ರೀತಿಯಲ್ಲಿ ಹಿತಾಚಿಯನ್ನ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ದಟ್ಟಾರಣ್ಯದ ಭಾಗದ ಒಳಗೆ ನಡೆಯೋ ಕಾರ್ಯ ಆಗಿರೋದ್ರಿಂದ. ಹೀಗಾಗಿ ಕೇವಲ 12 ಮಂದಿ ಸಾಕಾಗತ್ತಾ, ಇನ್ನು ಹೆಚ್ಚಿನ ಕಾರ್ಮಿಕರನ್ನ ನಿಯೋಜನೆ ಮಾಡಬೇಕಾ, ಈ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಸ್ಥಳೀಯ ಪಂಚಾಯಿತಿ ಕಡೆಯಿಂದ ಈ ಬಗ್ಗೆ ನಿರ್ಧಾರ ಆಗೋದು ಬಾಕಿ ಇದೆ. ನೆನ್ನೆ ನಡೆದ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿ ಸಾಕ್ಷ್ಯ ಸಿಗಲಿಲ್ಲ. ಇದರಿಂದ ಕೇಸ್ನ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ. ಇವತ್ತು ನಡೆಯುವ ಉತ್ಖನನ ಕಾರ್ಯ ಯಾವ ರೀತಿ ಇರುತ್ತೆ? 13 ಸ್ಥಳಗಳಲ್ಲೂ ಕೂಡ ನೆಲವನ್ನ ಬಗೆದು ಅಸ್ಥಿಪಂಜರ ಹುಡುಕಾಟ ನಡೆಸಲೇಬೇಕು. ಹೀಗೆ ಅನೇಕ ಕುತೂಹಲ ಜೊತೆಗೆ ಪ್ರಶ್ನೆಗಳಿದೆ. ಇದ್ರ ಬಗ್ಗೆ ಉತ್ತರಿಸಲಿಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತಿ ಸರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿನ್ನೆ 15 ಅಡಿಯಷ್ಟು ಭೂಮಿ ಬಗೆದರೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. ಹಾಗಂದ ಮಾತ್ರಕ್ಕೆ ಆತ ಹೇಳಿದ್ದು ಸುಳ್ಳು ಅಂತ ಭಾವಿಸ್ಬೇಕಾ? ಇನ್ನೂ 12 ಜಾಗಗಳಿದೆ, ಅದರ ಉತ್ಖನನ ಇವತ್ತು ನಡೆಯುತ್ತೆ. ನಿನ್ನೆ ಏನೂ ಸಿಗಲಿಲ್ಲ ಅನ್ನೋದು ಕೇಸ್ ಮೇಲೆ ಪರಿಣಾಮ ಬೀರುತ್ತೆ? ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೇನು ಸಿಗಲಿಲ್ಲ ಅಂದರೆ ಒಂಚೂರು ಮನುಷ್ಯನಿಗೆ ಇರ್ತದೆ, ಸ್ವಾಭಾವಿಕ. ಬಟ್ ಆದ್ರೂ ಇವನು ಸುಮಾರು 10-20 ವರ್ಷದಿಂದ ಹಿಂದೆ ಮಾಡಿದಂಥ ಕೃತ್ಯ ಇದೇ ಜಾಗದಲ್ಲಿ ಇದೆ ಅಂತ ಹೇಳೋದು ಕಷ್ಟ ಆಗ್ತದೆ. ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿದ್ದಾರೆ, ಸುಮಾರು 15 ಅಡಿ ಅಡ್ಡಿದ್ದಾರೆ, ಏನೂ ಸಿಕ್ಕಿಲ್ಲ. ನೋಡೋಣ, ಇವತ್ತೇನಾದರೂ ಸಿಕ್ಕರೆ ಒಳ್ಳೆಯದು, ಸಿಗದಿದ್ರೆ ಏನು ಮಾಡ್ಲಿಕ್ಕಾಗ್ತದೆ, ಅವನ ಮೇಲೆ ಕ್ರಮ ತಗೋಬೇಕಷ್ಟೇ. ಅಂದ್ರೆ 2 ಪಾಯಿಂಟ್ ಅಂದ್ರೆ ಗುರುತು ಮಾಡಿರುವ 13 ಜಾಗಗಳಲ್ಲೂ ಕೂಡ ಉತ್ಖನನ ಮಾಡಲೇಬೇಕು ಅನ್ನೋ ಮಾಡಲೇಬೇಕು. 13 ಜಾಗ ಮಾಡಲೇಬೇಕು. ಮತ್ತು ಇನ್ನೂ ಏನಾದರೂ ಹೆಚ್ಚಿಗೆ ತೋರಿಸಿದ್ರೆ ಅವನ್ನೂ ಮಾಡಬೇಕು. ಎಲ್ಲಿ ಏನೋ ಸಿಗದೇ ಇದ್ದರೆ ಅವಾಗ ಅವನಿಗೆ ಪಾಲಿಗ್ರಾಫ್ ಟೆಸ್ಟು, ನಾರ್ಕೋ ಅನಾಲಿಸಿಸ್ಸು ಇವೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ನು ನಿಜ ಹೇಳಿದಾನೋ, ಏನು ಸುಳ್ಳು ಹೇಳಿದಾನೋ, ಅಥವಾ ಯಾರ್ದೋ ಚುನಾವಣೆಯಿಂದ ಹೇಳಿದಾನೋ, ಯಾರು ಇನ್ವೆಸ್ಟಿಗೇಷನ್ ಮಾಡಿದಾರೋ, ಅದನ್ನೆಲ್ಲ ಅವನ ಬಾಯಿಂದ ಬಿಡಿಸ್ಲಿಕ್ಕೆ ಈ ಟೆಸ್ಟ್ ಮಾಡಿದ್ರೆ ಏನನ್ನೋ ನಿಜ ಸಂಗತಿ ಹೊರಗೆ ಬರ್ತದೆ. ಸಿಕ್ಕರಂತೂ ಪರವಾಗಿಲ್ಲ, ಸಿಕ್ಕರೆ ಅದು ಬಾಡಿ ಐಡೆಂಟಿಫೈ ಆಗಬೇಕು, ಯಾರ್ದಂತನ್ನೋದು ಗುರ್ತಾಗದೇ ಇದ್ದರೆ ತನಿಖೆ ಭಾಳ ಕಷ್ಟ ಆಗ್ತದೆ. ಬಟ್ ಐಡೆಂಟಿಫೈ ಆತಂದರೆ ಭಾಳ ಅಷ್ಟು ಈಜಿ.
ಅವನಿಗೆ ಡೆಡ್ ಬಾಡಿ ತಂದು ಕೊಟ್ಟವ್ರು ಯಾರು, ಬಿಟ್ಟವ್ರು ಯಾರು, ಅವ್ರ ಸಂಬಂಧಿಕರು ಯಾರು, ಆ ಸಂಬಂಧಿಕರಿಗೆ ಏನಾದರೂ ಹೇಳಿತಾ ಹುಡುಗಿ ಸತ್ತವಳು ಏನಾದರೂ ನನಗೆ ಇಂಥ ಕಡೆಯಿಂದ ತೊಂದರೆ ಇದೆ, ಇವನು ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಮಾಡ್ತಾನೆ, ಸೆಕ್ಸುವಲ್ ಅಬ್ಯೂಸ್ ಮಾಡ್ತಾನೆ, ಇಂಥವ್ರ ಕಡೆಯಿಂದ ನಮಗೆ ಬೆನ್ನತ್ತಿದ್ದಾನೆ. ತಾಯಿ ಮುಂದಂತೂ ಯೂಶ್ವಲಿ ಹೇಳ್ತಾರೆ ಹೆಣ್ಮಕ್ಳು, ಸ್ನೇಹಿತರ ಮುಂದೂ ಹೇಳ್ತಾರೆ. ಅಂಥವ್ರನ್ನೆಲ್ಲ ಕರೆದು ಇಂಟ್ರಾಗೇಷನ್ ಮಾಡಿ ಅವ್ರದ್ದು ಹೇಳಿಕೆ ತೊಗೊಂಡು ಮುಂದೆ ತನಿಖೆಯನ್ನು ಪತ್ತೆ ಮಾಡೋದು ಭಾಳ ಈಸಿ. ಒಮ್ಮೆ ಐಡೆಂಟಿಫೈ ಆಗ್ಬೇಕಷ್ಟೇ. ಬಾಡಿ ಇಂಥವ್ರದ್ದು ಅಂತ ಗೊತ್ತಾದರೆ ಈ ತನಿಖೆ ಅಥವಾ ಈ ನಿಗೂಢ ವ್ಯಕ್ತಿ ಕೊಟ್ಟಿರುವ ಆರೋಪಗಳೇನಿದೆ ಅದನ್ನ ವಿರೋಧಿಸಿ, ಅಂದ್ರೆ ಇದೆಲ್ಲ ಷಡ್ಯಂತರ ಅಂತ ಹೇಳಿ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರು ಕೇಳ್ತಿರೋ ಪ್ರಶ್ನೆ ಸರ್, 300-400 ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿ ಆತ ಹೇಳ್ತಿದ್ದಾನೆ. ಅದಕ್ಕೆ ಪೂರಕವಾಗಿ ಅಟ್ಲೀಸ್ಟ್ ಒಂದು 10 ಕಂಪ್ಲೇಂಟ್ ಇರಬೇಕಲ್ಲ. ಪೊಲೀಸ್ ರೆಕಾರ್ಡ್ಸ್ ಅಂತೂ ಎಲ್ಲೂ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೆಕಾರ್ಡ್ಸ್ಗಳಲ್ಲಿ ನಿಜವಾಗ್ಲೂ ಕೂಡ ಹಿಂಗೆ ಮಿಸ್ಸಿಂಗ್ ಕಂಪ್ಲೇಂಟೋ ಅಥವಾ ಮರ್ಡರ್ ಕಂಪ್ಲೇಂಟೋ ಇದ್ರೆ ಆ ದಾಖಲೆಗಳನ್ನು ಇಟ್ಕೊಂಡು ಈ ಮ್ಯಾಚ್ ಪ್ರಾಸೆಸ್ ಏನಿದೆ ಅದು ಈಸಿ ಆಗುತ್ತೆ. ಬಟ್ ಯಾರು ಆ ರೀತಿ ದೂರು ಕೊಟ್ಟಿದ್ದು ಇಲ್ಲವೇ ಇಲ್ಲ, 10 ದೂರು ಕೂಡ ನಮ್ಮ ಗಮನಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗ SIT ಶುರು ಮಾಡಿದ್ದಾರೆ, ತನಿಖೆ ನಿನ್ನೆಯಿಂದ ಶುರು ಮಾಡಿದ್ದಾರೆ. ಸ್ವಲ್ಪ ಕಾಲಾವಕಾಶ ಕೊಡೋಣ, ಎಷ್ಟು ಡಿಗ್ ಮಾಡ್ತಾರೆ ನೋಡೋಣ. ಎಲ್ಲಿ ಏನೋ ಸಿಗದೆ ಇದ್ದರೆ ಅವ್ರು ಹೇಳೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಬಟ್ ಇದು ಈಗಲೇ ಅವ್ರಿಗೆ ಕ್ವಶನ್ ಮಾಡೋದು ಸಮಂಜಸ ಅಲ್ಲ. ಟೈಮ್ ಕೊಡೋಣ, ಅದು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡೋಣ. ಏನಾದರೂ ಬಾಡಿಗಳು ಸಿಕ್ಕು ಏನಾದರೂ ಅದರಲ್ಲಿ ಕಂಡು ಬಂದರೆ ಅವಾಗ ಬೇಕಾದ್ರೆ ಏನೂ ಸಿಗದೇ ಇದ್ದರೆ ಅಂದರೆ ಈ ಪ್ರಶ್ನೆ ಉದ್ಭವಿಸ್ತದೆ. ಏನೂ ಸಿಗದೇ ಇದ್ದರೆ ಅವಾಗ ನಾವು ಅದನ್ನು ಇವ್ರಿಗೆ ಕೇಳ್ದಂಗೆ ನಾವು ಪ್ರಶ್ನೆ ಕೇಳ್ಬೋದು. ಬಟ್ ಏನೇ ಇರಲಿ, ನಾವು 100 ಒಂದು ಶವಗಳಂತ ಹೇಳಿದಾನೆ, ಅಟ್ಲೀಸ್ಟ್ ಒಂದು 4-5 ಆದರೂ ಸಿಗಲೇಬೇಕು. ಸಿಗದಿದ್ದರೆ ಭಾರಿ ಕಷ್ಟ ಆಗ್ತದೆ, ಅವನಿಗೆ ಕಷ್ಟ ಆಗ್ತದೆ, ಅವನಿಗೆ ತೊಂದರೆ ಆಗ್ತದೆ, ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸೂಕ್ತ. ಈಗ ಸರ್, ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆನೇ, ಇನ್ ಕೇಸ್ ಈ 13 ಜಾಗದಲ್ಲೂ ಕೂಡ ಏನು ಸಿಗದೆ ಹೋದ್ರೆ, ಈತ ಹೇಳಿದಾನೆ ಇನ್ನು ಸಾಕಷ್ಟು ಪ್ರದೇಶಗಳಲ್ಲಿ ನಾನು ಹೆಣ ಹೂತಿದ್ದೇನೆ ಅಂತ ಹೇಳಿ, ಅದನ್ನು ಕೂಡ ಈತನಿಗೆ ಗುರುತಿಸಿ ಇಲ್ಲೂ ಕೂಡ ಉತ್ಖನನ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇದೆಯಾ? ಮೇಡಮ್, ಈಗ ಒಂದು ಮಾಡಿದ್ದಾರೆ, ಇನ್ನೂ 13 ಅಂತೂ ಮಾಡಲೇಬೇಕು. ಆನಂತರ ಮತ್ತೆ ಇನ್ನೂ ಏನಾದರೂ ತೋರಿಸಿದ್ರೆ ಅಲ್ಲಿನೂ ಮಾಡಬೇಕಾಗ್ತದೆ. ಎಲ್ಲ ಎಕ್ಸಾಸ್ಟ್ ಆದಮೇಲೆ ಎಲ್ಲೆಲ್ಲಿ ತೋರಿಸ್ತಾನೆ, ಎಲ್ಲೆಲ್ಲಿ ಹೋಗ್ದೀನಿ ಅಂತಾನೆ ಎಲ್ಲ ಅಗದು ಏನೂ ಸಿಗದೆ ಇದ್ದರೆ ಆಮೇಲೆ ಅದನ್ನು ವಿಚಾರ ಮಾಡೋದು. ಈಗ ಭಾಳ ಅವಸರ ಆಗ್ತದೆ ನಾವು ಅದನ್ನು ಇದು ಮಾಡೋದು. ಏನೂ ಸಿಗದೆ ಇದ್ದರೆ ಊಹಾಪೋಹ ಬೇಡ, ಪ್ರಾಕ್ಟಿಕಲಾಗಿ ಮಾಡ್ತಾ ಇದ್ದಾರೆ, ವೇಟ್ ಮಾಡೋಣ. ಅದು ತನಿಖೆಗೆ ಅವಕಾಶ ಕೊಡಲಿ, ತನಿಖೆ ಮಾಡಲಿ. ಮಾಡಿದ್ಮೇಲೆ ಏನೂ ಸಿಗದೆ ಇದ್ದರೆ ಆವಾಗ ಪ್ರಶ್ನೆ ಬರ್ತದೆ, ಖಂಡಿತವಾಗಿ ಅವನ ಮೇಲೆ ಕ್ರಮ ಆಗ್ತದೆ. ಇವ್ರು ಹೇಳ್ದಂಗೆ 100 ಅವನು ಹೇಳೋದು ನಿಜಾನೇ ಒಂದು ದೃಷ್ಟಿಯಲ್ಲಿ. ಯಾಕಂದರೆ 100 ಹೆಣಗಳು ಹೋಗಿದ್ದೀನಿ ಅಂದರೆ 100 ಹೆಣಗಳು ಬರೀ ಎಲ್ಲನೂ ಕೊಲೆ, ಮರ್ಡರು, ರೇಪು ಅಂತ ಹೇಳ್ತಾ ಇಲ್ಲವ. ಎಲ್ಲನೂ ಅಂಥ ಕೇಸನ ಅಲ್ಲ. ಕೆಲವು ಅನ್ಯಾಚುರಲ್ ಡೆತ್ತೂ ಇರ್ತವೆ, ಕೆಲವೊಂದು ಅಸ್ವಾಭಾವಿಕ ಮರಣ ಇರ್ತವೆ, ಕೆಲವೊಂದು ಸ್ವಾಭಾವಿಕ ಮರಣ ಇರ್ತವೆ, ಆಕ್ಸಿಡೆಂಟಲ್ ಡೆತ್ ಇರ್ತವೆ, ಬೇವಾರ್ಸಿ ಹೆಣಗಳೇ ಇರ್ತವೆ. ಸೊ ಇಂಥವು ಅವನಿಗೇನು ಗೊತ್ತು ಯಾವ ಹೆಣ ಏನಂತ ಅನ್ನೋದು. ಸೊ ಹೋಗ್ದಿದ್ದಾನೆ, ನೋಡ್ಬೇಕು. ಅದು ಏನಾದರೂ ಇಂಥದ್ದು ಕಂಡು ಬಂದರೆ ಖಂಡಿತವಾಗಿಯೂ ಅದ್ರ ಮೇಲೆ